ಇನ್ನ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದ್ರೆ ನಿಮಗ್ಯಾಕೆ ಬೆಂಕಿ, ನಿಮಗ್ಯಾಕೆ ತೊಂದರೆ? ಎಸಿ ವೇಣುಗೋಪಾಲ್ಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ನಾಯಕರು. ಪಕ್ಷದ ಕಲೆಕ್ಷನ್ ಏಜೆಂಟ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಎನ್ನುವುದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಮ್ಮಿ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್. ಅಕ್ರಮ ವಲಸಿಗರನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ವೇಣುಗೋಪಾಲ್ಗೆ ಉರಿ ಯಾಕೆ? ಆಮೇಲೆ ವೇಣುಗೋಪಾಲ್ ಹೇಳದಂತೆ ಕೇಳೋದಾದ್ರೆ, ನಮ್ಮ ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಇದಕ್ಕ? ನಮ್ಮ ಜನರ ಮೇಲೆ ಅಧಿಕಾರದ ದಿಮಾಗ್ ತೋರ್ಸೋಕೆ ಈ ವೇಣುಗೋಪಾಲ್ ಯಾರು? ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇನ್ನ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದ್ರೆ ನಿಮಗ್ಯಾಕೆ ಬೆಂಕಿ, ನಿಮಗ್ಯಾಕೆ ತೊಂದರೆ? ಎಸಿ ವೇಣುಗೋಪಾಲ್ಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ನಾಯಕರು. ಪಕ್ಷದ ಕಲೆಕ್ಷನ್ ಏಜೆಂಟ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಎನ್ನುವುದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಮ್ಮಿ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್. ಅಕ್ರಮ ವಲಸಿಗರನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ವೇಣುಗೋಪಾಲ್ಗೆ ಉರಿ ಯಾಕೆ? ಆಮೇಲೆ ವೇಣುಗೋಪಾಲ್ ಹೇಳದಂತೆ ಕೇಳೋದಾದ್ರೆ, ನಮ್ಮ ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಇದಕ್ಕ? ನಮ್ಮ ಜನರ ಮೇಲೆ ಅಧಿಕಾರದ ದಿಮಾಗ್ ತೋರ್ಸೋಕೆ ಈ ವೇಣುಗೋಪಾಲ್ ಯಾರು? ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇನ್ನ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದ್ರೆ ನಿಮಗ್ಯಾಕೆ ಬೆಂಕಿ, ನಿಮಗ್ಯಾಕೆ ತೊಂದರೆ? ಎಸಿ ವೇಣುಗೋಪಾಲ್ಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ನಾಯಕರು. ಪಕ್ಷದ ಕಲೆಕ್ಷನ್ ಏಜೆಂಟ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಎನ್ನುವುದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಮ್ಮಿ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್. ಅಕ್ರಮ ವಲಸಿಗರನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ವೇಣುಗೋಪಾಲ್ಗೆ ಉರಿ ಯಾಕೆ? ಆಮೇಲೆ ವೇಣುಗೋಪಾಲ್ ಹೇಳದಂತೆ ಕೇಳೋದಾದ್ರೆ, ನಮ್ಮ ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಇದಕ್ಕ? ನಮ್ಮ ಜನರ ಮೇಲೆ ಅಧಿಕಾರದ ದಿಮಾಗ್ ತೋರ್ಸೋಕೆ ಈ ವೇಣುಗೋಪಾಲ್ ಯಾರು? ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇನ್ನ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದ್ರೆ ನಿಮಗ್ಯಾಕೆ ಬೆಂಕಿ, ನಿಮಗ್ಯಾಕೆ ತೊಂದರೆ? ಎಸಿ ವೇಣುಗೋಪಾಲ್ಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ನಾಯಕರು. ಪಕ್ಷದ ಕಲೆಕ್ಷನ್ ಏಜೆಂಟ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಎನ್ನುವುದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಮ್ಮಿ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್. ಅಕ್ರಮ ವಲಸಿಗರನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ವೇಣುಗೋಪಾಲ್ಗೆ ಉರಿ ಯಾಕೆ? ಆಮೇಲೆ ವೇಣುಗೋಪಾಲ್ ಹೇಳದಂತೆ ಕೇಳೋದಾದ್ರೆ, ನಮ್ಮ ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಇದಕ್ಕ? ನಮ್ಮ ಜನರ ಮೇಲೆ ಅಧಿಕಾರದ ದಿಮಾಗ್ ತೋರ್ಸೋಕೆ ಈ ವೇಣುಗೋಪಾಲ್ ಯಾರು? ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇನ್ನ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದ್ರೆ ನಿಮಗ್ಯಾಕೆ ಬೆಂಕಿ, ನಿಮಗ್ಯಾಕೆ ತೊಂದರೆ? ಎಸಿ ವೇಣುಗೋಪಾಲ್ಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ನಾಯಕರು. ಪಕ್ಷದ ಕಲೆಕ್ಷನ್ ಏಜೆಂಟ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಎನ್ನುವುದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಮ್ಮಿ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್. ಅಕ್ರಮ ವಲಸಿಗರನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ವೇಣುಗೋಪಾಲ್ಗೆ ಉರಿ ಯಾಕೆ? ಆಮೇಲೆ ವೇಣುಗೋಪಾಲ್ ಹೇಳದಂತೆ ಕೇಳೋದಾದ್ರೆ, ನಮ್ಮ ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಇದಕ್ಕ? ನಮ್ಮ ಜನರ ಮೇಲೆ ಅಧಿಕಾರದ ದಿಮಾಗ್ ತೋರ್ಸೋಕೆ ಈ ವೇಣುಗೋಪಾಲ್ ಯಾರು?
ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇನ್ನ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದ್ರೆ ನಿಮಗ್ಯಾಕೆ ಬೆಂಕಿ, ನಿಮಗ್ಯಾಕೆ ತೊಂದರೆ, ಕೆ.ಸಿ. ವೇಣುಗೋಪಾಲ್ಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ನಾಯಕರು. ಪಕ್ಷದ ಕಲೆಕ್ಷನ್ ಏಜೆಂಟ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಎನ್ನುವುದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಮ್ಮಿ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್. ಅಕ್ರಮ ವಲಸಿಗರನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ವೇಣುಗೋಪಾಲ್ಗೆ ಉರಿ ಯಾಕೆ? ಆಮೇಲೆ ವೇಣುಗೋಪಾಲ್ ಹೇಳದಂತೆ ಕೇಳೋದಾದ್ರೆ, ನಮ್ಮ ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಇದಕ್ಕ? ನಮ್ಮ ಜನರ ಮೇಲೆ ಅಧಿಕಾರದ ದಿಮಾಗ್ ತೋರ್ಸೋಕೆ ಈ ವೇಣುಗೋಪಾಲ್ ಯಾರು? ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇನ್ನ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದ್ರೆ ನಿಮಗ್ಯಾಕೆ ಬೆಂಕಿ, ನಿಮಗ್ಯಾಕೆ ತೊಂದರೆ, ಕೆ.ಸಿ. ವೇಣುಗೋಪಾಲ್ಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ನಾಯಕರು. ಪಕ್ಷದ ಕಲೆಕ್ಷನ್ ಏಜೆಂಟ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಎನ್ನುವುದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಮ್ಮಿ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್. ಅಕ್ರಮ ವಲಸಿಗರನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ವೇಣುಗೋಪಾಲ್ಗೆ ಉರಿ ಯಾಕೆ? ಆಮೇಲೆ ವೇಣುಗೋಪಾಲ್ ಹೇಳದಂತೆ ಕೇಳೋದಾದ್ರೆ, ನಮ್ಮ ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಇದಕ್ಕ? ನಮ್ಮ ಜನರ ಮೇಲೆ ಅಧಿಕಾರದ ದಿಮಾಗ್ ತೋರ್ಸೋಕೆ ಈ ವೇಣುಗೋಪಾಲ್ ಯಾರು? ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಇನ್ನ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದ್ರೆ ನಿಮಗ್ಯಾಕೆ ಬೆಂಕಿ, ನಿಮಗ್ಯಾಕೆ ತೊಂದರೆ, ಕೆ.ಸಿ. ವೇಣುಗೋಪಾಲ್ಗೆ ಯಾಕೆ ಬೆಂಕಿ ಬಿದ್ದಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ನಾಯಕರು. ಪಕ್ಷದ ಕಲೆಕ್ಷನ್ ಏಜೆಂಟ್ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಎನ್ನುವುದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಮ್ಮಿ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್. ಅಕ್ರಮ ವಲಸಿಗರನ್ನ ತೆರವು ಮಾಡುವ ಕೆಲಸ ಆಗ್ತಾ ಇದೆ, ಅದಕ್ಕೆ ವೇಣುಗೋಪಾಲ್ಗೆ ಉರಿ ಯಾಕೆ? ಆಮೇಲೆ ವೇಣುಗೋಪಾಲ್ ಹೇಳದಂತೆ ಕೇಳೋದಾದ್ರೆ, ನಮ್ಮ ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಇದಕ್ಕ? ನಮ್ಮ ಜನರ ಮೇಲೆ ಅಧಿಕಾರದ ದಿಮಾಗ್ ತೋರ್ಸೋಕೆ ಈ ವೇಣುಗೋಪಾಲ್ ಯಾರು? ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ.